ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇವತ್ತಿನ ಬುಧವಾರದ ಸಂಚಿಕೆಯ ಒಂದು ಮೊದಲನೇ ಟಾಸ್ಕ್ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಈ ವಾರದ ಎರಡನೇ ಟಾಸ್ಕ್ನ ಸಂಪೂರ್ಣ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ. ಈ ಟಾಸ್ಕನ್ನು ಯಾರ್ಯಾರೆಲ್ಲ ಆಡಿದರು, ಅದರ ಜೊತೆಗೆ ಈ ಟಾಸ್ಕನ್ನು ಯಾರು ಗೆದ್ದರು, ಇದೆಲ್ಲದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಇವತ್ತಿನ ಈ ವಾರದ ಒಂದು ಎರಡನೇ ಟಾಸ್ಕ್ ಅಂತಲೇ ಹೇಳ್ಬೋದು ಸ್ನೇಹಿತರ. ಈ ಒಂದು ಟಾಸ್ಕನ್ನು ಎಲ್ಲ ಜೋಡಿಗಳು ಕೂಡ ಆಡಬೇಕು, ಅಂದರೆ 6 ಜೋಡಿಗಳು ಕೂಡ ಈ ಒಂದು ಟಾಸ್ಕನ್ನು ಆಡಬೇಕು. ಅದರ ಜೊತೆಗೆ ಹಿಂದಿನ ಈ ಒಂದು ಟಾಸ್ಕನ್ನು ಆಡಿದಂತಹ ಸ್ಪರ್ಧಿಗಳಿಗೆ 100 ಅಂಕ ಇರುತ್ತದೆ. ಎರಡನೇದಾಗಿ ಚೆನ್ನಾಗಿ ಆಡಿದಂತಹ ಸ್ಪರ್ಧಿಗಳಿಗೆ 50 ಅಂಕ ಇರುತ್ತದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ ತುಂಬಾ ಡಿಸ್ಟರ್ಬ್ ಮಾಡೋರಿಗೆ ಒಂದು ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಈ ವಾರದ ಮೊದಲನೇ ಟಾಸ್ಕು ಕೂಡ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಈ ಒಂದು ಎರಡನೇ ಟಾಸ್ಕ್ ಕೂಡ ಪಾಯಿಂಟ್ಸ್ ಕೌಂಟ್ ಆಗುತ್ತೆ. ಈ ವಾರದಲ್ಲಿ ಅವರು ತುಂಬಾ ಚೆನ್ನಾಗಿ ಆಡಿದ ಪಾಯಿಂಟ್ಸ್ಗಳನ್ನು ಟೇಬಲ್ ಮೇಲೆ, ಅಂದರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಬಾಕ್ಸನ್ನು ಇಟ್ಟಿದ್ದಾರೆ. ಅದರಲ್ಲಿ ಯಾರು ಹೆಚ್ಚು ಒಂದು ಪಾಯಿಂಟ್ಸ್ಗಳನ್ನು ಪಡೆದುಕೊಳ್ತಾರೆ ಅವರು ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಕಂಟೆಂಡರ್ ಕೂಡ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಅದರ ಮುಂದುವರಿದ ಭಾಗವಾಗಿ ಎರಡನೇ ಟಾಸ್ಕನ್ನು ಕೂಡ ನೀಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಪೆಡಸ್ಟಲ್ ಇಟ್ಟಿದ್ದಾರೆ ಸ್ನೇಹಿತರೆ, ಒಂದು ಬಾಕ್ಸ್ನ ರೀತಿಯಲ್ಲಿ. ಅದರ ಮೇಲೆ ಒಂದು ಕೆಸರನ್ನು ಕೂಡ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಕೆಸರನ್ನು ಅವರು ತಾವು ಸೇವ್ ಮಾಡಿಕೊಳ್ಳುತ್ತಾ ಇನ್ನೊಬ್ಬರ ಒಂದು ಕೆಸರನ್ನು ಡಿಸ್ಟರ್ಬ್ ಮಾಡಬೇಕು ಸ್ನೇಹಿತರೆ. ಅದೆಲ್ಲವನ್ನು ಕೂಡ ಅವರು ಕೆಳಗೆ ಚೆಲ್ಲಬೇಕು. ಈ ಒಂದು ಟಾಸ್ಕ್ ತುಂಬಾ ಒಂದು ರೀತಿಯಾಗಿ ತುಂಬಾ ಅಗ್ರೆಸಿವ್ ಇರುವಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಇನ್ನೊಬ್ಬರನ್ನು ಡಿಸ್ಟರ್ಬ್ ಮಾಡಬೇಕು ಅಂತ ಬಂದರೆ ಆ ಟಾಸ್ಕ್ ಖಂಡಿತವಾಗ್ಲೂ ಅದು ತುಂಬಾ ಅಗ್ರೆಷನ್ ಇರುವಂಥ ಟಾಸ್ಕ್ ಆಗಿರುತ್ತದೆ ಸ್ನೇಹಿತರೆ. ಅದರ ಜೊತೆಗೆ ಇದರಲ್ಲಿ ನಮ್ಮ ಉಗ್ರ ಮಂಜು ಅವರು ಕೂಡ ಓಪನ್ ಚಾಲೆಂಜನ್ನು ಹಾಕಿದ್ದಾರೆ. ಏಕೆಂದರೆ ನೋಡ್ತಾ ಇರ್ಬೋದು, ತ್ರಿವಿಕ್ರಮ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ರು. ಈ ವಾರ ಅವರೇ ಕ್ಯಾಪ್ಟನ್ ಆಗಿರೋದ್ರಿಂದ ಈಗ ಉಗ್ರ ಮಂಜು ಅವರನ್ನು ತಡೆಯೋರು ಯಾರು ಇಲ್ಲ ಅಂತಲೇ ಹೇಳ್ಬೋದು. ಉಳಿದವರು ಕೂಡ ಅವರು ಎಲ್ಲರೂ ಕೂಡ ಅವರ ಲೆವೆಲ್ಗೆ ಆಡುವಂತಹ ಅವರು ಯಾರು ಇಲ್ಲ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈಗ ಎಲ್ಲರ ಒಂದು ಮಣ್ಣನ್ನು ಕೂಡ ಕೆಸರನ್ನು ಕೂಡ ಅವರು ಡಿಸ್ಟರ್ಬ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಒಂದು ಚೆನ್ನಾಗಿ ಈ ಒಂದು ಟಾಸ್ಕನ್ನು ಕೂಡ ಆಡ್ತಾ ಇದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ಅನುಷ್ಯ ಹಾಗೆ ಉಗ್ರ ಮಂಜು ಅವರ ಮೇಲೆಯೂ ಕೂಡ ತುಂಬಾ ಒಂದು ವಾಗ್ವಾದಗಳು ಕೂಡ ನಡೆಯುತ್ತವೆ ಅಂತಲೇ ಹೇಳ್ಬೋದು. ಏಕೆಂದರೆ ನಮ್ಮ ಉಗ್ರ ಮಂಜು ಅವರು ಹೇಳ್ತಾ ಇರ್ತಾರೆ, ಎಲ್ಲರನ್ನು ಕೂಡ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಅನುಷ ಮತ್ತು ಗೋಲ್ಡ್ ಸುರೇಶ್ ಅವರ ಒಂದು ಕೆಸರನ್ನು ಕೂಡ ತುಂಬಾ ಡಿಸ್ಟರ್ಬ್ ಮಾಡುತ್ತಿದ್ದಾಗ ಅಲ್ಲಿ ಅನುಷ ಅವರು ಹೇಳ್ತಾರೆ, ನಮ್ಮನ್ನೇ ಯಾಕೆ ಮಾತ್ರ ಡಿಸ್ಟರ್ಬ್ ಮಾಡ್ತಾರೆ, ಬೇರೆಯವರಿಗೆ ನಿಮಗೆ ಕಣ್ಣಿಗೆ ಕಾಣಿಸಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಂತೆ. ನಾನು ಯಾರು ಬೇಕಾದರೂ ಮಾಡ್ತೀನಿ, ಅದನ್ನು ಕೇಳೋಕ್ಕೆ ನೀ ಯಾರು ಅಲ್ಲ. ಅದರ ಜೊತೆಗೆ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ, ನಿಮ್ಮದೇ ಇನ್ನು ಮೇಲೆ ನಾನು ಡಿಸ್ಟರ್ಬ್ ಮಾಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ನಮ್ಮ ಉಗ್ರ ಮಂಜು ಅವರು ಅನುಷ ಅವರಿಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಎಲ್ಲರಿಗೂ ಕೂಡ ಓಪನ್ ಚಾಲೆಂಜನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ಗೆದ್ದಿರುವಂತಹ ಒಂದು ಸ್ಪರ್ಧಿಗಳು, ಅಂದರೆ ಒಂದು ಜೋಡಿ ಯಾವುದಂತ ನೋಡ್ತಾ ಹೋದಾದರೆ ಇದರಲ್ಲಿ ಅನುಷ ಅವ್ರದ್ದು ಎಲ್ಲರಿಗಿಂತ ಮೊದಲು ಹಾಳಾಗುತ್ತದೆ ಸ್ನೇಹಿತರೆ. ಉಗ್ರ ಮಂಜು ಅವರು ಓಪನ್ ಚಾಲೆಂಜ್ ಹಾಕಿದ ಮೇಲೆ ಎಲ್ಲ ಸ್ಪರ್ಧಿಗಳು ಸೇರಿಸಿ ಅವರನ್ನು ಕೂಡ ಅವರ ಕೆಸರನ್ನು ಕೂಡ ಎಲ್ಲರೂ ಕೂಡ ನಾಶ ಮಾಡ್ತಾರೆ. ಈ ಒಂದು ಪ್ರೋಮೋಲ್ಲಿ ನೋಡಿರುವ ಹಾಗೆ ಈ ಟಾಸ್ಕನ್ನು ಶಿಶಿರ್ ಶಾಸ್ತ್ರಿ ಹಾಗೆ ಚೈತ್ರ ಅವರ ಒಂದು ತಂಡ ಗೆದ್ದಿರೋ ರೀತಿ ಕಾಣ್ತಾ ಇದೆ ಸ್ನೇಹಿತರೆ. ನಾವು ಎಪಿಸೋಡ್ ಬರೋವರೆಗೂ ವೇಟ್ ಮಾಡಿ ನೋಡಬೇಕು ಈ ಒಂದು ಟಾಸ್ಕನ್ನು ಯಾರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಮ ಪ್ರಕಾರ ಈ ಒಂದು ಟಾಸ್ಕನ್ನು ಯಾರು ಗೆದ್ದಿರ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.